ನಮಸ್ಕಾರ ಸ್ನೇಹಿತರೆ, ಇವತ್ತು ನ್ಯೂಟನ್ಸ್ದು ಥರ್ಡ್ ಲಾ ನೋಡೋಣ ಬನ್ನಿ. ಥರ್ಡ್ ಲಾ ಆಫ್ ಮೋಷನ್ ಇದು ಕ್ವೈಟ್ ಈಸಿ. ಇದು ನಿಮ್ಗೆಲ್ಲರಿಗೂ ಈಸಿಯಾಗಿ ಅರ್ಥ ಆಗಿರುತ್ತೆ. ಏನಪ್ಪ ಅಂತಂದರೆ, ಫಾರ್ ಎವ್ರಿ ಆ್ಯಕ್ಷನ್ ದೆರ್ ಈಸ್ ಅನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಇದನ್ನು ಕೆಲವು ಎಕ್ಸಾಂಪಲ್ಸ್ ನಾನು ನಿಮ್ಗೆ ಕೊಡ್ತೀನಿ, ಅಷ್ಟರಲ್ಲಿ ಅರ್ಥ ಮಾಡ್ಕೊಳ್ಳಿ ನಿಮಗೆ. ಇವಾಗ ನಾವು ಯಾರಿಗಾರು ಜೋರಾಗಿ ಹೊಡಿತೀವಿ ಅಂತ ಇಟ್ಕೊಳ್ರಿ, ನಾವೇ ಅನ್ಕೊತೀವಿ ಅವ್ನಿಗೆ ಹೊಡೆದ್ಬಿಟ್ವಿ, ಅವ್ನಿಗೆ ಏಟಾಗೋಯ್ತು ಅಂತ ಅನ್ಕೊತೀವಿ. ಇವಾಗ ನಮ್ಮ ಕೈಯಿಂದ ರಿಸ್ಟಿಂದ ಯಾರೋ ಒಬ್ಬರು ಮುಖಕ್ಕೆ ಕೈಗೋ ಕಾಲ್ಗೋ ಹೊಡೆದ್ಬಿಟ್ರೆ ಅವ್ನಿಗೆ ಹೊಡೆದ್ಬಿಟ್ವಿ ಅಂತ ಅನ್ಕೊತೀವಿ. ಅವ್ನಿಗೆ ಎಷ್ಟು ಏಟಾಗಿರುತ್ತೋ ಅಷ್ಟೇ ಏಟು ನಮ್ಮ ಕೈಗೂ ಆಗಿರುತ್ತೆ. ಸೊ ಎಲ್ಲ ಆ್ಯಕ್ಷನ್ಗೂ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಇದ್ದೇ ಇರುತ್ತೆ. ಇನ್ನೂ ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ವಾಕಿಂಗ್ ಮಾಡ್ತೀರಲ್ವ, ನೀವು ವಾಕಿಂಗ್ ಮಾಡಬೇಕಾದ್ರೆ ನೀವೇನು ಅನ್ಕೊತೀರಾ, ನಿಮ್ಮ ಪಾದ ಗ್ರೌಂಡನ್ನು ಪುಷ್ ಮಾಡುತ್ತೆ, ಹಿಂದಕ್ಕೆ ಪುಷ್ ಮಾಡಿ ನೀವು ಮುಂದಕ್ಕೆ ಹೋಗ್ಬಿಡ್ತೀರಾ ಅಂತ ಅನ್ಕೊತೀರ. ನಿಮ್ಮ ಪಾದ ಹೆಂಗೆ ಗ್ರೌಂಡನ್ನ ಹಿಂದಕ್ಕೆ ಪುಷ್ ಮಾಡುತ್ತೆ, ಗ್ರೌಂಡು ನಿಮ್ಮನ್ನು ಹಂಗೆ ಮುಂದಕ್ಕೆ ಪುಷ್ ಮಾಡಿರುತ್ತೆ. ಸೊ ನಿಮ್ಮ ಕಡೆಯಿಂದ ಒಂದು ಆ್ಯಕ್ಷನ್ ಬರ್ತಾಯಿದ್ರೆ ಅದಕ್ಕೆ ಈಕ್ವಲ್ ಆಪೋಸಿಟ್ ರಿಯಾಕ್ಷನ್ ಇದ್ದೇ ಇರುತ್ತೆ. ಇನ್ನೂ ಒಂದು, ನಿಮಗೆಲ್ಲ ಸ್ವಿಮ್ಮಿಂಗ್ ಮಾಡಿರ್ತೀರ ಅಂತ ಅಂದ್ಕೊಳ್ಳಿ. ಸ್ವಿಮ್ಮಿಂಗಲ್ಲಿ ನೀವು ನೋಡ್ತೀರಾ, ನೀವು ನೀರನ್ನ ಹಿಂದಕ್ಕೆ ತಳ್ಳಿ ಸ್ವಿಮ್ಮಿಂಗ್ ಮಾಡ್ತಾಯಿದ್ರೆ ನೀವು ಮುಂದಕ್ಕೆ ಹೋಗ್ತಾ ಇರ್ತೀರ. ಸೊ ನಿಮ್ಮ ಎವ್ರಿ ಆ್ಯಕ್ಷನ್ಗೆ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಇರುತ್ತೆ. ನೋಡಿರಿ, ಆಪೋಸಿಟ್ ರಿಯಾಕ್ಷನ್ ಅಂತ ಯಾಕಂದ್ರೆ ಅಂತಂದರೆ, ನೀವು ನೀರನ್ನ ಹಿಂದಕ್ಕೆ ತಳ್ತಾ ಇರ್ತೀರ, ಆದರೆ ನೀವು ಮುಂದಕ್ಕೆ ಹೋಗ್ತಾ ಇರ್ತೀರ. ವಾಕಿಂಗ್ ಮಾಡ್ಬೇಕಾದ್ರೆ ನೀವು ನೆಲನ ಹಿಂದಕ್ಕೆ ತಳ್ತಾ ಇರ್ತೀರ, ನೀವು ಮುಂದಕ್ಕೆ ಹೋಗ್ತಾ ಇರ್ತೀರ. ಸೊ ಅದು ಈಕ್ವಲ್ ಆ್ಯಂಡ್ ಅಪೋಸಿಟ್. ನೀವು ಎಷ್ಟು ಫೋರ್ಸಾಗಿ ತಳ್ತೀರೋ ಅಷ್ಟೇ ಫೋರ್ಸಾಗಿ ನಿಮ್ಮನ್ನು ಮುಂದಕ್ಕೆ ತಳ್ಳಿರುತ್ತೆ. ಆಮೇಲೆ ಇದಕ್ಕೆ ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಅಂದರೆ ರಾಕೆಟಿಂದ ಫ್ಯೂಯಲ್ ಬರ್ನ್ ಆಗಿ, ಈಗ ರಾಕೆಟ್ ನೋಡಿರಿ ಹಿಂಗಿರುತ್ತೆ ರಾಕೆಟ್ ಅಲ್ವಾ, ಇದು ಬೆಂಕಿ ಫ್ಯೂಯಲ್ ಬರ್ನ್ ಆಗಿ, ಆ ಬೆಂಕಿ ಫ್ಯೂಯಲ್ ಬರ್ನ್ ಆಗಿ ಅದು ಗ್ಯಾಸು ಭೂಮಿ ಕಡೆಗೆ ಪುಷ್ ಆಗ್ತಾಯಿದ್ರೆ ರಾಕೆಟು ಆಕಾಶದ ಕಡೆ ಪುಷ್ ಆಗ್ತಾ ಇರುತ್ತೆ. ಇದೆಲ್ಲ ಅರ್ಥ ಮಾಡ್ಕೊಂಬಿಡಿ. ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಇಸ್ ಅನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಇಷ್ಟೇ ನ್ಯೂಟನ್ಸ್ ಥರ್ಡ್ ಲಾ ಬಂದು ಇಷ್ಟೇ. ಥ್ಯಾಂಕ್ ಯು ಸ್ನೇಹಿತರೆ.